ಹೇಳಿ ಹೇಳಿ. ನಿಮ್ಮ ನೆಚ್ಚಿನ ನಟ ಸಿದ್ಧಾರ್ಥ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಟ ಸಿದ್ಧಾರ್ಥ್ ಮಾತಾಡ್ತಾ ಇದ್ದೀನಿ. ಈಗ ಟೈಮ್ 4:45. ಶೂಟ್ ಮುಗ್ದಿದೆ. ಇಲ್ಲಿ ನೋಡಿ, ಇಲ್ಲಿ ನಾನು ಪುಷ್ಪಕ್ ಸರ್ ಎಲ್ಲ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ ಅಂತ ಕೇಳ್ತೀರಾ? ಜಾಗದ ಹೆಸರು ಹೇಳ್ರಿ. ದೇವೇಗೌಡ ಪೆಟ್ರೋಲ್ ಬಂಕ್. ಹಾಂ, ದೋಸೆ ಅಡ್ಡ. ದೋಸೆ ಅಡ್ಡ. ಇಲ್ಲಿ ಬೆಳಿಗ್ಗೆ 4:15. 5 ಗಂಟೆ ಸಮಯ. ಬೆಳಿಗ್ಗೆ 4:45. ಇಲ್ಲಿ ಮೈನಾ ಧಾರಾವಿ ಅವರು ಶೂಟಿಂಗ್ ದೋಸೆ ತಿನ್ನಕ್ಕೆ ಬಂದಿದ್ದಾರೆ. ಓ, ಶೂಟಿಂಗ್ ಮುಗಿಸ್ಕೊಂಡು ಬಂದಿರೋದು. ನಮ್ಮ ಮ್ಯಾನೇಜರ್ ಇವರು ನಮ್ಮ ದಿವ್ಯಾ ಮ್ಯಾಮ್. ನಮ್ಮ ದೋಸೆ ಪ್ರೊಡ್ಯೂಸರ್ ಅಂತ ಹೇಳಿ ಇವಾಗ ದೋಸೆಗೆ ಸ್ಪಾನ್ಸರ್ ಮಾಡ್ತಿರೋದು ಇವರು ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಚಳಿ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಸರ್ ಇಲ್ಲಿ ಬೆಚ್ಚಕ್ಕಿದ್ದಾರೆ, ನಮ್ಮ ಡೈರೆಕ್ಟರ್ ಸರ್ ಸಂತೋಷ್ ಸರ್, ಅವರೇ ಆರ್ಡರ್ ಮಾಡ್ತಿದ್ದಾರೆ. ಏನಾದರೂ ಹೇಳ್ತೀರಾ ಮ್ಯಾಮ್? ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ತಿನ್ನಕ್ಕೆ. ದಾರಿಯಲ್ಲಿ ಹೋಗ್ತಾ ಬರ್ತಾ ನೋಡ್ತಾ ಇದ್ವಿ. ಸೊ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಕಾಲ ಕೊಡು ಬಂದಿದೆ ಬಾಯ್ಸ್. ಎಲ್ಲರೂ ಬೆಳಗ್ಗೆ 6 ಗಂಟೆಯಿಂದ ಶೂಟಿಂಗ್ ಮಾಡ್ತಿದ್ದಾರೆ. ನಾನು ಮಧ್ಯೆ ಬಂದು ಸೇರ್ಕೊಂಡೆ. ಆಲ್ಮೋಸ್ಟ್ 24 ಅವರ್ಸ್ ಶೂಟ್ ಮಾಡಿ ಇವಾಗ ದೋಸೆ ತಿನ್ನಕ್ಕೆ ಬಂದಿದ್ದಾರೆ. 22 hours ಅಷ್ಟೇ ಆಗಿರೋದು. ಆಲ್ಮೋಸ್ಟ್ 24 ಅವರ್ಸ್. ಇವ್ರು ನೋಡಿ, ಇವರು 650 ಕಿಲೋಮೀಟ್ರಿಂದ ಡ್ರೈವ್ ಮಾಡ್ಕೊಂಬಂದು ಇಲ್ಲಿ ಶೂಟಿಂಗ್ ಮಾಡಿ ಇಲ್ಲಿ ನಮ್ಮ ಜೊತೆ ನಿಂತಿದ್ದಾರೆ. ಅವರು ಆಲ್ಮೋಸ್ಟ್ 24 hours ಇಂದ ಮಲಗಿಲ್ಲ. ಒಬ್ಬ ನೈಟ್ ಇನ್ ಶೈನಿಂಗ್ ಆರ್ಮರ್ ಸರ್ ನೀವು. ಮೈನಾಗೋಸ್ಕರ 680 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದಾರೆ. ಐ ಮೀನ್ ಮೈನಾ ಧಾರಾವಾಹಿಗೋಸ್ಕರ. He's getting married. Yes, of course. Congratulations. Thank you so much, sir. ಇದೇ December 8th ಅವರ ಎಂಗೇಜ್ಮೆಂಟ್ ಅಲ್ಲ? ಕಂಗ್ರ್ಯಾಚುಲೇಷನ್ಸ್. ಲೊಕೇಶನ್ ಕೆಳಗಡೆ ಟ್ಯಾಗ್ ಮಾಡಿರ್ತಾರೆ, ಕ್ಯಾಪ್ಷನ್ ಲೊಕೇಶನ್ ಇರುತ್ತೆ. ಬಂದು ಊಟ ಮಾಡ್ಕೊಂಡು ಹೋಗಿ ಅಷ್ಟೇ. ಫ್ಯಾಮಿಲಿ ಸಮೇತ ಬಂದ್ಬಿಡಿ. ತುಂಬಾ ದೂರ ಇದೆ, ಎಲ್ಲರೂ ಡೈರೆಕ್ಟಾಗಿ ಮದುವೆಗೆ ಬಂದ್ಬಿಡಿ. ಬಿಸಿ ಬಿಸಿ ಇರೋ ದೋಸೆ ರೆಡಿ ಆಗ್ತಿದೆ. ಚುಮು ಚಳಿಯಲ್ಲಿ ಬಿಸಿ ಬಿಸಿ ಗೀ ದೋಸೆ. ಓ, ಗೀ ದೋಸೆ. ಆಹಾ, ಬಂತು. ಎಸ್, ಫಸ್ಟ್. ಹಾಂ, ಡಾಕ್ಟರ್ ಬ್ರೋ ಇಸ್ ಅ ಫ್ರೆಂಡ್ ಆಫ್ ಮೈನ್. ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಾವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು. ಪಕ್ಕಾ ಫುಡ್ ಬ್ಲಾಗರ್. ಸೊ ನಾನು ನೆನ್ನೆ ರಾತ್ರಿನೂ ಊಟ ಮಾಡಲಿಲ್ಲ, ಯಾಕಂದರೆ ರಾತ್ರಿ ಫುಲ್ ಎದ್ದಿರಬೇಕು ಅಂತ. ಈಗ ಮೊದಲನೇ ಬೈಟ್ ತಿಂತಾ ಇದ್ದೀನಿ. ನಂಗೆ ನಾಲ್ಗೆಲಿ ಬಾಯಲ್ಲಿ ನೀರು ತಡೆಯೋಕ್ಕಾಗ್ತಿಲ್ಲ. ತಿಂದು ಹೇಳ್ತೀನಿ. ವಿಡಿಯೋ ಆಗಸ್ಟಲ್ಲಿ ದೋಸೆ ಮುಗಿಸ್ಬಿಟ್ಟೆ, ಕ್ಷಮಿಸಿ. ಇದು ನೆಕ್ಸ್ಟು ಇಡ್ಲಿ ವಡೆ. ಸೊ ಈಗ ದೋಸೆ ಆಯಿತು, ಇಡ್ಲಿ ಆಯಿತು. ಇವಾಗ ಹಾಫ್ ರೈಸ್ ತಿಂತಾ ಇದ್ದೀನಿ. ಇವರು ಆ್ಯಪಿಟೈಟ್ ಇಲ್ಲೇ ನಿಂತೋಯ್ತು. ನಾನು ಮಧ್ಯರಾತ್ರಿ 1 ಗಂಟೆಗೆ ಊಟ ಮಾಡಿದ್ದೆ. ನಮಗೆ ಮಧ್ಯರಾತ್ರಿ ಏನೂ ವ್ಯತ್ಯಾಸ ಗೊತ್ತಾಗ್ತಿಲ್ಲ. 24 ಗಂಟೆ ಆಯಿತು. ಕಮ್ಮಿ ಅಂದ್ರೆ ಒಂದು 50 ಸರಿ ಬಂದಿದ್ದೀನಿ ಇಲ್ಲಿ. ಫಸ್ಟ್ ಟೈಮ್ ಇಡ್ಲಿ ತಿಂತಿರೋದು. ಚೆನ್ನಾಗಿದೆ. ನಾನು ಬಂದರೆ 3 ಟೇಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿನೇ ಸಿಗುತ್ತಾ? ಫುಲ್ ತಿನ್ಬಿಟ್ಟೆ ಹೋಗೋದು. ಇಲ್ಲಿ ನನ್ನ ತಲೆ ದಿನ ತಿಂದ್ಬಿಡಿ. ವಡೆ. ಸೊ ಫೈನಲಿ ತೃಪ್ತಿಯಾಗಿ ಊಟ ಮಾಡಿದ್ದೀನಿ. ನೀರು ಕುಡಿತಾ ಇದ್ರೆ ಈಗಲೇ ಕಣ್ಮುಚ್ಚಿದ್ರೆ ನಿದ್ದೆ ಬರೋ ಹಾಗಿದೆ. ಆದರೂ ಇವಾಗ ನಿದ್ದೆ ಇಲ್ಲ, ಹೋಗಿ ಡಬ್ಬಿಂಗ್ ಮುಗಿಸ್ಬೇಕು. ಇಲ್ಲಿ ವಿಡಿಯೋ ಮಾಡ್ತಿದ್ರಲ್ಲ ಪುಷ್ಪಕ್ ಸರು, ಅವ್ರ ಜೊತೆ ಹೋಗಿ ಡಬ್ಬಿಂಗ್ ಮುಗಿಸಿ ಇವರು ಈ ಕಡೆ ತಿರುಗಿಸಿ, ಇವ್ರ ಜೊತೆ ಇವಾಗ ಡಬ್ಬಿಂಗ್ ಹೋಗಿ ಮುಗಿಸಿ ಆಮೇಲೆ ಮನೆ ರೀಚ್ ಆಗೋ ಟೈಮ್ ಎಷ್ಟು ಇವಾಗ? 5:15. ಸೊ ಡಬ್ಬಿಂಗ್ ಮುಗಿಸೋದು ಒಂದು ಹಾಫ್ ಆನ್ ಅವರ್ ಅಂತ ಅಂದ್ಕೊಂಡ್ರು. 5:15, ಟ್ರಾವೆಲಿಂಗ್ ಒಂದು 20 ನಿಮಿಷ. ಓ, ಆಲ್ಮೋಸ್ಟ್ 6:30-7 ಗಂಟೆ ಆಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ. ಮಲಗಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆನೇ ಎದ್ದೇಳೋದು. ಓಕೆ, ಇಲ್ಲಿ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಆಯ್ತಲ್ಲಿ ಕೆಲಸ ಮಾಡೋದು ಹಾಗಾಯ್ತು ನಿಮ್ ಕತೆ.
6 ಹೇಳಿಸ್ತಾ ಇದ್ದೀರಾ ಅವಾಗ ಹೆಲ್ಪ್ ಪ್ಲೀಸ್ ಹೆಲ್ಪ್ ಮಾತಾಡಿ